ಮಂಗಳೂರು ಬನ್ಸ್ ಒಂದು ವಿಶಿಷ್ಟವಾದಂಥ ಖಾದ್ಯ. ಇದನ್ನು ನಮ್ಮ ಮಂಗಳೂರು ಸೈಡು, ಉಡುಪಿ ಆ ಸೈಡೆಲ್ಲ ಮಾಡ್ತಾರೆ. ಚಿಕ್ಕಮಗಳೂರಲ್ಲೇನಿಲ್ಲ ಇದು. ಸೊ ಆದರೆ ಇವಾಗೆಲ್ಲ ಯೂಟ್ಯೂಬ್ ನೋಡಿಕೊಂಡು ಅಥವಾ ಯೂಟ್ಯೂಬ್ ಮಾಡಿಕೊಂಡು ಎಲ್ಲಿ ಹೋಗಿದ್ರು ಅದನ್ನು ತಿಂದ್ಬಿಟ್ಟು ನಾವಂತೂ ಖಂಡಿತ ಟ್ರೈ ಮಾಡಿರ್ತೀವಿ. ಅದೇ ರೀತಿ ನಾನು 5 ಇಯರ್ಸಿಂದ ಇದನ್ನು ರೆಗ್ಯುಲರಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ತಾಯಿದ್ದೆ. ಆದರೆ ಈಗ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು 1-2 ಸ್ಪೂನ್ ಜೀರಿಗೆ, ಚೆನ್ನಾಗಿ ಹಣ್ಣಾಗಿರೋಂಥ ಪಚ್ಚಬಾಳೆ, ಒಂದು 5-6 ಸ್ಪೂನು ಸಕ್ಕರೆನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಬಾಳೆಹಣ್ಣು ಅಥವಾ ಸಕ್ಕರೆನ ಹಾಗೆ ಕೂಡ ಹಾಕ್ಕೋಬೋದು. ಅಂದರೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು, ಸಕ್ಕರೆನ ಹಾಗೆ ಹಾಕ್ಕೊಳ್ಬೋದು. ಬಟ್ ನಾನು ಆ ರೀತಿ ಯಾಕೆ ಹಾಕ್ತಾಯಿಲ್ಲ ಅಂದರೆ ಅದು ಚೆನ್ನಾಗಿ ಪಲ್ಪು ಬಾಯಿಗೆ ಸಿಗಲಿ, ಅಲ್ಲಲ್ಲೇ ಸ್ವಲ್ಪ ಬಾಳೆಹಣ್ಣು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಮೊಸರು ಯಾವ ಅಳತೆಯಲ್ಲಿ ನೀವು ತೊಗೊಳ್ಬೇಕು ಅನ್ನೋದಾದರೆ, ನೀವು ಎಷ್ಟು ಹಿಟ್ಟನ್ನು ಕಲಿಸ್ತೀರಾ ಅಂದರೆ 4 ಜನಕ್ಕೆ ಮಾಡ್ತೀರಾ, 5 ಜನಕ್ಕೆ ಮಾಡ್ತೀರಾ, ಒಂದು 20 ಬನ್ಸ್ ಬೇಕು. ಈಗ ನಾನು ಮಾಡ್ತಿರೋ ಅಳತೆಯಲ್ಲಿ ಮಾಡಿದ್ರೆ ಒಂದು 20 ಬನ್ಸ್ ಆಗುತ್ತೆ ನಿಮಗೆ. ಬ್ರೇಕ್ಫಾಸ್ಟಿಗಾದರೆ ಅಷ್ಟು ಬೇಕು, ಸ್ನ್ಯಾಕ್ಸಿಗಾದರೆ ಒಂದು 10 ಆದರೆ ಸಾಕಾಗ್ಬೋದು, 2 ತಿನ್ಕೊಂಡ್ರೆ. ಸೊ 4 ಜನಕ್ಕೆ 5 ಜನಕ್ಕೆ ಆಗೋಷ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಎರಡನ್ನೂ ಉಪಯೋಗಿಸ್ಬೋದು. ಬಟ್ ಗೋಧಿ ಹಿಟ್ಟು ಬಳಸಿದಾಗ ಸ್ವಲ್ಪ ಕಲರ್ ಜಾಸ್ತಿ ರೆಡ್ಡಾಗಿ ಬರುತ್ತೆ. ಸೊ ಅದರ ಅರ್ಥ ಸೀದೋಗಿದೆ ಅಂತ ಏನಲ್ಲ. ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀನಿ. ವೀಕ್ಲಿ ನಾವಿನ್ನೇನು ಪೂರಿ ಮತ್ತು ಬನ್ಸಿಗೆ, ಗೋಲಿ ಬಜ್ಜಿಗೆ ಬಿಟ್ಟರೆ ಇನ್ಯಾವುದೂ ತಿಂಡಿ ಐಟಮ್ಸಿಗೆ ಮೈದಾ ಬಳಸೋದೇ ಇಲ್ಲ ಅಲ್ವಾ ಹೋಳಿಗೆಗೆ. ಸೊ ಅದನ್ನೆಲ್ಲ 10 ಡೇಸ್ ಆರ್ 12 ಡೇಸ್ ಒಂದು ಸಲನೇ ರಿಪೀಟ್ ಆಗುತ್ತೆ. ಯಾಕಂದರೆ ವೀಕ್ಲಿ ಒನ್ಸೇನು ಯಾವುದೇ ಟಿಫನ್ಗಳು ನಮ್ಮನೇಲಂತೂ ರಿಪೀಟ್ ಆಗಲ್ಲ. ಸೊ ನಾನೇನು ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡಲ್ಲ. ಯಾಕಂದರೆ ನಾವು ಏನು ತಿಂದರೂ ನಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಎಲ್ಲ ಎಷ್ಟು ಬದುಕಬೇಕೋ ಅಷ್ಟೇ ಬದುಕ್ತೀವಿ ಅಂತ. ಬಟ್ ಆದಷ್ಟು ಸ್ವಲ್ಪ ಜಾಸ್ತಿ ಪಾಯ್ಸನ್ ಆಗೋವಂಥದ್ದನ್ನ ತಿನ್ನಬಾರ್ದು ಅಂತ. ಈ ಹಿಟ್ಟನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ಕಳಿಸಿದ್ರೇ ಒಳ್ಳೆ ಸಾಫ್ಟಾದ ಬನ್ಸ್ ನಿಮಗೆ ಬರುತ್ತೆ. ಸೊ ಕನಿಷ್ಠ ನಾನಿಲ್ಲಿ ನೋಡ್ಬೋದು 5 ನಿಮಿಷ ನಾನು ನೀಟಾಗಿ ಕಲಿಸಿದ್ದೀನಿ. ಅಂದರೆ ನಾವು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಲ್ಲ ಅಲ್ವಾ. ಸೊ ಬಾಳೆಹಣ್ಣಿನ ರಸ ಮತ್ತು ಮೊಸರು ಜೊತೆಗೆ ಹಿಟ್ಟು ಬೇಗ ಇದು ಮಾಡಲ್ಲ, ಪದೇ ಪದೇ ಅಂಟ್ತಾ ಇರುತ್ತೆ. ಹಾಗಂತ ಮಧ್ಯೆ ಎಣ್ಣೆ ಕೂಡ ಬಳಸಲ್ಲ ನಾವು. ಬಾಳೆಹಣ್ಣು ಹಾಕಿರೋದ್ರಿಂದ ಮಧ್ಯೆ ಎಣ್ಣೆ ಬಳಸಿದ್ರು ಚೆನ್ನಾಗಿರಲ್ಲ. ಸೊ ತುಂಬ ಚೆನ್ನಾಗಿ ನಿಧಾನಕ್ಕೆ ಹಿಟ್ಟನ್ನು ಕಲಸಿ ಓವರ್ ನೈಟ್ ಇಟ್ಕೋಬೇಕು. ಅಂದರೆ ಒಂದು 7-8 ಗಂಟೆ ನೆನೆಸ್ಬೇಕು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ನೈಟೇ ನೆನೆಸ್ಬಿಡಿ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದರೆ ಮಾರ್ನಿಂಗ್ ಒಂದು 10ಗೆಲ್ಲ ಕಲಿಸಿಟ್ರೆ ನಿಮಗೆ ಒಳ್ಳೆ ಟೇಸ್ಟ್ ಅಂತೂ ಕರೆಕ್ಟಾಗಿ ಬರುತ್ತೆ. ಸೊ ಅದಾದ ನಂತರ ನಾನೊಂದು ವಿಷಯ ಕ್ಲಿಯರ್ ಮಾಡಬೇಕಿತ್ತು. ನಾನು ಹೇಳಿದಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ 4 ಇಯರ್ಸ್ ಬ್ಯಾಕ್ ವೀಡಿಯೋದಲ್ಲಿ ನಿಮಗೆ ಮಂಗಳೂರು ಬನ್ಸ್ ಸಿಗುತ್ತೆ. ಸೊ ಫ್ರೀಯಾಗಿರ್ತೀವಿ, ಅದಕ್ಕೆ ಅಡುಗೆ ಮಾಡಿ ಅಪ್ಲೋಡ್ ಮಾಡ್ತೀವಿ ಅನ್ನೋದು ಇರ್ಬೋದು. ಅದು ಕುಕ್ಕಿಂಗ್ ಚಾನಲಲ್ಲಿ ಮಾತ್ರ ಆ ಥರ ವೀಡಿಯೋಸ್ಗೋಸ್ಕರನೇ, ಯೂಟ್ಯೂಬ್ಗೋಸ್ಕರನೇ ಅಡುಗೆ ಮಾಡೋದು ಕುಕ್ಕಿಂಗ್ ಚಾನಲ್ ಹತ್ರ. ಇದು ಡೈಲಿ ಲಾಗ್ಸ್ ಅಥವಾ ಡೈಲಿ ನಾವು ಮಾಡೋದನ್ನು ಅಪ್ಡೇಟ್ ಮಾಡ್ತಿದ್ದೀವಿ ಅಂದರೆ, ನಾವು ಮಾಡೋವಂತಹ ಅಡುಗೆನಾಗಿರ್ಬೋದು, ನಾವು ಮಾಡೋವಂಥ ಕೆಲಸ ವೀಡಿಯೋ ಆಗುತ್ತೆ ವಿನಃ ವೀಡಿಯೋಗೋಸ್ಕರ ಅಂತ ಏನನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಪದೇ ಪದೇ ಮನೇಲಿ ಆ ರೀತಿ ಎನ್ವಿರಾನ್ಮೆಂಟ್ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ಮನೆಯಲ್ಲಿ ವೀಡಿಯೋನೇ ಡಿಜಿಟಲ್ ಇಂಡಿಯಾ ಅಲ್ಲ, ಡಿಜಿಟಲ್ ಮನೆ ಆಗಿಬಿಡುತ್ತೆ. ಸೊ ಪರ್ಸ್ನಲಿ ನಾನಂತೂ ಯಾವುದೇ ತಿಂಡಿ, ಯಾವುದೇ ಅಡುಗೆ, ಏನನ್ನಾದರೂ ಪರ್ಚೇಸ್ ಮಾಡ್ತಿದ್ದೀನಿ ಅಥವಾ ಏನಾದರೂ ಶಾಪ್ ಮಾಡ್ತೀನಿ, ನನಗೆ ಅವಶ್ಯಕತೆ ಇದೆ ಅಂತ ಮಾಡಿರ್ತೀನಿ. ಸೊ ನೆನ್ಪು ಮಾಡ್ಕೊಂಡು ಅದನ್ನು ಜಸ್ಟ್ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸೊ ಇದಾದಮೇಲೆ ಮಾಮೂಲಿ ಹಿಟ್ಟು ಹಾಕ್ಕೊಂಡು ಬನ್ಸ್ನ ಮಾಡಬೇಕು. ಯಾಕಂದರೆ ರಾತ್ರಿ ಇಡೀ ನೆನೆಸಿಟ್ಟಾಗ ಅದು ಫರ್ಮೆಂಟೇಷನ್ ಆಗಿ ಮತ್ತು ಮೊಸರು ಅದೆಲ್ಲ ಹುಳಿ ಅಂಶ ಆಗಿರೋದ್ರಿಂದ ಹಿಟ್ಟು ಆಲ್ರೆಡಿ ಸಾಫ್ಟ್ ಆಗಿರುತ್ತೆ. ಸೊ ನೀವು ತಿಕ್ನೆಸ್ಸು ಚಪಾತಿಯ ಅಷ್ಟೇ ಹಿಟ್ಟು ತೊಗೋಬೇಕು, ಬಟ್ ಅದನ್ನು ದಪ್ಪ ಲಟ್ಟಿಸ್ಬೇಕು. ಚಪಾತಿ ಎಷ್ಟು ದೊಡ್ಡದಾಗ್ಬೋದು. ಸೊ ತೊಗೊಂಡ್ರೆ ಈ ರೀತಿ ಆಗುತ್ತೆ. ಹಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ತೀವಿ, ಯಾಕಂದರೆ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಸೊ ಎಣ್ಣೆ ಸ್ವಲ್ಪ ಕಪ್ಪಾಗುತ್ತೆ, ಯಾಕಂದರೆ ಮೈದಾ ಹಿಟ್ಟು ಹೋದ ತಕ್ಷಣ ಒಂದೇ ಇದಕ್ಕೇ ಕಪ್ಪಾಗಿಬಿಡುತ್ತೆ. ಮೈದಾ ಹಿಟ್ಟಿನ ಬನ್ಸ್ ಸ್ವಲ್ಪ ಲೈಟಾಗಿ ಒಡೆಯುತ್ತೆ ಕೆಲವು ಸಲ. ಐ ಡೋಂಟ್ ನೋ, ನನಗೂ ಅದು ಯಾಕೆ ರೀಸನ್ ಅಂತ ಗೊತ್ತಾಗಿಲ್ಲ. ಸೋಡಾ ಹಾಕಿದರೆ ಒಡೆಯಲ್ವೇನೋ, ಬಟ್ ನಾನು ಸ್ವಲ್ಪ ಸೋಡಾ ಹಾಕಿ ಮಾಡ್ಕೊಳ್ತೀನಿ. ಸೊ ಬನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಚಟ್ನಿ ಒಳ್ಳೆ ಕಾಂಬಿನೇಷನ್. ಯೂಶ್ವಲಿ ಮಂಗಳೂರು ಸೈಡ್ ಮಾಡುವಂತಹ ಒಗ್ಗರಣೆ ಕಾಯಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ನಾವು ರೆಗ್ಯುಲರಿ ಕಾಯಿ ಕಡಲೆ ಮಿಕ್ಸ್ ಮಾಡಿ ಮಾಡುವಂತಹ ಚಟ್ನಿನ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ಮಿನಿ ಲಾಗನ್ನು ನೋಡಿದರೆ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗ್ಬೋದು. ನಾನು ಒಂದು ಸೋಫಾನ ಆರ್ಡರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ. ಆ ಸೋಫಾ ದಟ್ ಈಸ್ ಸೋಫಾ ಕಮ್ ಬೆಡ್. ಸೊ ಸೋಫಾ ಕಮ್ ಬೆಡ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಈ ಸೋಫಾ ಬಂದು ನಿಮಗೆ 4 ಸೈಜಲ್ಲಿ ಅವೈಲಬಲ್ ಇದೆ. 3x6, 4x6, 5x6 ಆ್ಯಂಡ್ 6x6. ನಾನು ಪ್ರಿಫರ್ ಮಾಡೋದು, ನಾನು ಪರ್ಚೇಸ್ ಮಾಡಿರೋದು
6x6. ಯಾಕಂದರೆ ಯಾರಾದರೂ ಗೆಸ್ಟ್ ಬಂದರೆ ಒಂದು ಕಪಲ್ ವಿತ್ ಕಿಡ್ ಮಲ್ಗೋ ಥರ ಇರಬೇಕು. ಯಾಕಂದರೆ ಇದನ್ನು ಗೆಸ್ಟ್ ರೂಮ್ ಮತ್ತು ಕಿಡ್ಸ್ ರೂಮ್ ಎರಡಕ್ಕೂ 2-in-1 ಮಾಡ್ತಾರೆ ಅಂದರೆ ಯೂಸ್ ಆಗುತ್ತೆ. ಹಾಗೆ ಮಕ್ಳಿಗೂ ಕೂಡ ಬರ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ, ತುಂಬ ಸ್ಪೇಷಿಯಸ್ಸಾಗಿ ಇರಲಿ ಅಂತ ತೊಗೊಂಡಿದ್ದು ನಾನು. ಇದು ಪ್ರೈಸ್ ಬಂದ್ರೂ ಕೂಡ ರೇಟಲ್ಲಿ ಯಾವ ರೀತಿ ಸೈಜಲ್ಲಿ ಡಿಫ್ರೆನ್ಸ್ ಆಗುತ್ತೋ ಅದೇ ರೀತಿ ಪ್ರೈಸಲ್ಲಿ ಕೂಡ ಡಿಫ್ರೆನ್ಸ್ ಆಗುತ್ತೆ. ಸೊ ನೀವು 3x6ನ ತೊಗೊಳೋದಾದರೆ ಅದು ಸಿಂಗಲ್ ಬೆಡ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಇಬ್ಬರು ಕೂರೋದಾದರೆ ಸೋಫಾ ಆದರೆ ಇಬ್ಬರು ಕೂತ್ಕೊಳ್ಳೋಕ್ಕಂತೂ ತೊಂದರೆ ಇಲ್ಲ. ನೀವು ರೇಟ್ನ ನೋಡಿದ್ರೆ ಗೊತ್ತಾಗುತ್ತೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಸೇಮ್ ಪ್ರೈಸಲ್ಲಿ ಇದೆ, ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿದೆ. ನಿಮ್ಗೇನಾದರೂ ಇದೇ ಸೋಫಾ ಬೇಕು ಅಂದರೆ ತುಂಬ ಜನ ನನಗೆ ಗೊತ್ತಿರೋವಂಥವ್ರು ಕಾಲ್ ಮಾಡಿ ಕೇಳಿದ್ರೆ, ಬೇಕು ಅಂದರೆ ಒಂದು ವಾಟ್ಸಪ್ ಟೆಕ್ಸ್ಟಲ್ಲಾಯಿತು ಅಥವಾ ಔಟರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ನ ಹಾಕಿ ನಾನು ನಿಮಗೆ DM ಮಾಡ್ತೀನಿ. ಓಕೆನಾ? ಸೊ ಅದಾದಮೇಲೆ ಇದನ್ನು ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತಂದರೆ, ಈಗ ಜಸ್ಟ್ ಅದನ್ನು ಲುಕಿಂಗ್ ಪರ್ಪಸ್ ಯಾವ ರೀತಿ ಎಲ್ಲ ಅರೇಂಜ್ ಮಾಡ್ಕೊಳ್ಬೋದು ಅಂತ ಜಸ್ಟ್ ನೋಡಿದ್ದಷ್ಟೇ. ಇದನ್ನು ನಾನು ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಬೇಕು, ಅದನ್ನು ಕಿಡ್ಸ್ ರೂಮಾಗಿ ರೆಡಿ ಮಾಡ್ತಾಯಿದ್ದೀನಿ. ಅದು ಇನ್ನೊಂದು ಲಾಗಲ್ಲಿ ಖಂಡಿತ ಅದರ ಪೂರ್ತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ನೀವು ಕ್ವಾಲಿಟಿ ವರ್ತ್ ಕೇಳೋದಾದರೆ 7,000 8,000ಗೆ ಯಾವ ರೀತಿ ಕ್ವಾಲಿಟಿ ಕೊಡ್ಬೋದು ಅದು ಖಂಡಿತ ಕೊಟ್ಟಿದ್ದಾರೆ. ಹೊರಗಡೆ ಯೂಸ್ ಮಾಡಿರೋಂಥ ಕ್ಲಾತು ಚೆನ್ನಾಗಿದೆ, ಒಳಗಡೆ ಯೂಸ್ ಮಾಡೋಂಥ ಸ್ಪಾಂಜ್ ಶೀಟ್ ಅದು ಲೇಯರ್ ಬೈ ಲೇಯರ್ ನೀಟಾಗಿ ಫಿಟ್ ಮಾಡಿ ಜಿಪ್ ಸಿಸ್ಟಮ್ ಕೊಟ್ಟಿದ್ದಾರೆ. ಜಿಪ್ ಸಿಸ್ಟಮ್ ಕೊಟ್ಟಿದ್ರು ಕೂಡ ನೀವು ಓಪನ್ ಮಾಡಿ ಏನೂ ಬರೋದಿಲ್ಲ, ಯಾಕಂದರೆ ಅದನ್ನು ನೀಟಾಗಿ ಜೋಡಿಸಿದ್ದಾರೆ. ಸೊ ತೆಗೆದ್ರೆ ಒಂದ್ಸಲ ಇಟ್ಸ್ ವೇಸ್ಟ್ ಆಫ್ ಯುವರ್ ಮನಿ ಅಷ್ಟೇ. ಅದಾದಮೇಲೆ ಸೋಫಾ ಥರನೇ ಫೀಲ್ ಕೊಡುತ್ತಂದರೆ ಖಂಡಿತ ಇಲ್ಲ. ಇಟ್ಸ್ ಅನ್ ಅಡ್ಜಸ್ಟಬಲ್ ಟೆಂಪ್ರವರಿ ಸೋಫಾ ಥರನೇ 40,000 50,000 ಎಲ್ಲ ಕೊಟ್ಟು ಸೋಫಾ ತೊಗೊಳ್ಬರ್ತೀವಿ. ವುಡನ್ ಸೋಫಾ ಕೊಟ್ಟರು ಕೂಡ ಒಂದು ಮೀಡಿಯಮ್ ಕ್ವಾಲಿಟಿ ಬೇಕು ಅಂದರೆ 20-25 ಕೊಡ್ತೀವಿ. ಸೊ ಆ ಕ್ವಾಲಿಟಿ ನೀವು ಆ ಕ್ವಾಲಿಟಿಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಖಂಡಿತ ಇದು ಬರ್ತೇನೆ. ಹಾಗೆ ಮ್ಯಾಟ್ರಸ್ ಫೀಲ್ ಕೊಡುತ್ತಾ ನಮಗೆ, ತುಂಬ ಸಾಫ್ಟಾಗಿರುತ್ತೆ. ನಾವು ಕಂಪ್ಲೀಟಾಗಿ ಬೆಡ್ ಥರ ಯೂಸ್ ಮಾಡಿ ಇಟ್ಸ್ ಟೆಂಪ್ರವರಿ. ನಾವು ಕೂಡ ಇದನ್ನು ರೆಗ್ಯುಲರಾಗಿ ಮಲ್ಗಕ್ಕೆ ಯೂಸ್ ಮಾಡ್ತಿಲ್ಲ, ನಾವು ಮಾಮೂಲಿ ಬೆಡ್ ಮತ್ತು ಮ್ಯಾಟ್ರಸ್ನೇ ಯೂಸ್ ಮಾಡ್ತಾ ಇರೋದು. ಇದು ಟೆಂಪ್ರವರಿ. ಯಾರಾದರೂ ಗೆಸ್ಟ್ ಬಂದಾಗ ಚಾಪೆ ಹಾಕೋಕ್ಕೋ ಅಥವಾ ಅವ್ರಿಗೋಸ್ಕರನೇ 50,000 ಖರ್ಚು ಮಾಡಿಬಿಟ್ಟು ಒಂದು ಕಾಟ್ ತರಬೇಕು, ಮ್ಯಾಟ್ರಸ್ ತರಬೇಕು, ಅದಕ್ಕೆಲ್ಲ ಅಂದರೆ ಕಷ್ಟ ಆಗುತ್ತಲ್ವ. ಸೊ ಟೆಂಪ್ರರಿ 1 ದಿನ 2 ದಿನಕ್ಕೆಲ್ಲ ಅಡ್ಜಸ್ಟಬಲ್ ಅಲ್ವಾ. ಚಾಪೆಗಿಂತ ಸಿಂಗಲ್ ಹಾಸಿಗೆಗಿಂತ ಇದು ಬೆಟರು, ಮತ್ತು ಮಕ್ಕಳಿಗಂತೂ ಓದೋಕ್ಕೆ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತರಿಸಿದ್ದು. ಸೊ ನೀವು ಕಂಪೇರ್ ಮಾಡಿ. ರೇಟ್ ಕೂಡ ನಾನು ಈಗಲೇ ಹೇಳಿದ್ದೀನಿ. ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಕೇಳಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಇಲ್ಲ. ಸೊ ನೀವು ಔಟರ್ಸ್ ಏನಾದರೂ ವಿಡಿಯೋನ ವ್ಯೂ ಮಾಡ್ತಾಯಿದ್ರೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸೇಮ್ ನೇಮಲ್ಲಿದೆ. ಸೊ ನೀವು ಅಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇನ್ನೊಂದು ನ್ಯೂ ಅಪ್ಡೇಟ್ ನನಗೆ ಕೊಡಬೇಕಾಗಿತ್ತು. ಏನಂದರೆ ನಾನು ರೀಸೆಂಟಾಗಿ ನನ್ನ ಯೂಟ್ಯೂಬ್ ಚಾನಲ್ ನೇಮನ್ನು ಚೇಂಜ್ ಮಾಡಿದೆ. ಬಿಕಾಸ್ ಯಾಕೆ ಚೇಂಜ್ ಮಾಡಿದೆ ಅಂತ ಅಂದರೆ, ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವರ್ಷ ರಘು ಹಂಚಿನ ಮನೆ ಅಂತ ಮಾಮೂಲಿ ಅಕೌಂಟ್ ಇತ್ತು. ಯೂಟ್ಯೂಬ್ಗೆ ಹೊಸದಾಗಿ ಏನಾದರೂ ಇನೋವೇಟಿವ್ ಆಗಿ ಇಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎಲಿಮೆಂಟ್ಸ್ ಇರಬೇಕು ಅಂತ ಯೂಟ್ಯೂಬ್ನಲ್ಲಿ ಬಣ್ಣದ ಲೋಕ ಅಂತ ಆ್ಯಡ್ ಮಾಡಿದ್ದೆ. ಬಟ್ ಈಗ ಅಲ್ಲೋಗ್ಬಿಟ್ಟು ನಾನು ನಿಮ್ಮ ವರ್ಷ ರಘು ಹಂಚಿನ ಮನೆ ಬಣ್ಣದ ಲೋಕ ನೋಡಿ ಅಂತ ನನಗೆ ಯಾಕೋ ಸ್ವಲ್ಪ ಚೇಂಜಸ್ ಅನ್ನಿಸ್ತು. ತುಂಬ ಜನ ನೇಮನ್ನು ನೆನ್ಪಿಟ್ಕೊಳ್ಳೋಕ್ಕೆ ಅಲ್ಲೊಂದು ನೇಮು ಇಲ್ಲೊಂದು ಕನ್ಫ್ಯೂಸ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ನನ್ನ ನೇಮನ್ನು ಸರ್ಚ್ ಮಾಡಿದ್ರೆ ಎಲ್ಲ ಕಡೆ ಬರಲಿ ಅನ್ನೋದಕ್ಕೋಸ್ಕರ ನಾನು ನೇಮನ್ನು ಚೇಂಜ್ ಮಾಡಿದ್ದೀನಿ. ಸೊ ಮರೀದೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅತ್ಯುತ್ತಮ ಟೈಮ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೊಂದು ಕೊರಿಯರ್ ಕೂಡ ಇತ್ತು ಇವತ್ತು. ಸೊ ನಾನೊಂದು ಕರಾಟೆ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಮಗನ್ನ ಕರಾಟೆ ಕ್ಲಾಸಿಗೆ ಕಳಿಸಲ್ಲ, ಬಟ್ ವೀಕ್ಲಿ 1 ಡೇ ಸ್ಕೂಲಲ್ಲಿ ಇರ್ತಾರೆ, ಹಾಕ್ಕೊಂಡು ಹೋದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಬೈ ಮಾಡಿದ್ದೆ. ಸೊ ಕರಾಟೆ ಮಾಸ್ಟರೇ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಕರಾಟೆ ಕಿಡ್ಡನ್ನು ನೋಡೋದು ಕೂಡ ತುಂಬ ಖುಷಿಯಾದ ವಿಚಾರನೇ. ಸೊ ಆ ವೈಟು ಬ್ಲ್ಯಾಕು ಬೆಲ್ಟ್ ಹಾಕ್ಕೊಂಡಾಗ ನಿಜವಾಗ್ಲೂ ಸಿಕ್ಕಾಬಟ್ಟೆ ಕರಾಟೆ ಮಾಸ್ಟ್ರೇ ಆಗಿದ್ದಾನೇನೋ ಅನ್ನೋ ಥರ ಫೀಲ್ ಬಂತು. ಅವನಂತೂ ಬಂದು ಹಾಕ್ಕೊಂಡು ನೋಡಿ ಸಖತ್ತು ಖುಷಿಪಟ್ಟ. ಮಾತ್ರ ನನಗೂ ಆವಾಗ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೀವು ಯಾಕೆ ತುಂಬ ಆನ್ಲೈನ್ ಶಾಪಿಂಗೇ ಮಾಡ್ತೀರಾ ಅಂತ ಕೇಳೋರಿಗೆ ನನ್ನ ಸೋಫಾ ತೋರಿಸ್ದೆ ಅಲ್ವಾ, ಅದನ್ನು ಶಿವಮೊಗ್ಗದಲ್ಲಿ 3-4 ಫರ್ನಿಚರ್ ಶಾಪ್ನ ವಿಸಿಟ್ ಮಾಡಿದೆ, ಸಿಗಲಿಲ್ಲ. ಚಿಕ್ಕಮಗಳೂರಲ್ಲಿ ಎಲ್ಲ ಶಾಪ್ನ ವಿಸಿಟ್ ಮಾಡಿದೆ, ಸಿಗಲಿಲ್ಲ. ಕಡೂರಲ್ಲೂ ಹುಡುಕಿದೆ. ಸೊ ಅವ್ರು ಆನ್ಲೈನಲ್ಲಿ ಸಿಗೋದೆಲ್ಲ ಅದೇ ಕ್ವಾಲಿಟಿ ಇರಲ್ಲ ಅಂತ ತರಿಸಲ್ಲ ಅಂತ ಹೇಳಿದರು. ಅದಾದಮೇಲೆ ಒಂದು ಸಲ ತರಿಸಿ ನೋಡೋಣ ಅಂತ ರಿಟರ್ನ್ ಆ್ಯಂಡ್ ರೀಪ್ಲೇಸ್ಮೆಂಟನ್ನು ಚೆಕ್ ಮಾಡಿದೆ. 10 days ರಿಟರ್ನ್ ಆ್ಯಂಡ್ ರೀಪ್ಲೇಸ್ಮೆಂಟ್ ವಿತ್ ಫುಲ್ ಆಫ್ ಅಮೌಂಟ್ ರಿಟರ್ನ್ ಇತ್ತು. ಸೊ ಅಮೌಂಟ್ ಪೂರ್ತಿ ಆಗುತ್ತೆ.
ಇನ್ ಕೇಸ್ ಡ್ಯಾಮೇಜ್ ಆದರೂ ಅಥವಾ ಕ್ವಾಲಿಟಿ ಇಶ್ಯೂ ಇದ್ದರೂ ಕೂಡ ನಮಗೆ ಇಷ್ಟ ಆಗಲಿಲ್ಲ ಅಂದರೂ ನಮಗೆ ರಿಟರ್ನ್ ಮಾಡೋಕ್ಕೆ ಅವಕಾಶ ಇತ್ತು. ವಿತಿನ್ ವೀಕ್ ಡೇಸಲ್ಲಿ ಅಮೌಂಟ್ ಕೂಡ ಬರ್ತಾಯಿತ್ತು. ಸೊ ಇದೇ ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೆನ್ಸಿವ್ ಐಟಮ್ಸ್ನ ನಾನು ಅಮೆಝಿಂದ ತರಿಸಿದ್ದೀನಿ. ನನಗೆ ಅಮೆಝನ್ ಚಾಯ್ಸಲ್ಲಿ ಬೆಸ್ಟ್ ಸಿಕ್ಕಿದೆ, ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ಆದರೆ ಈ ಡ್ರೆಸ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ಮಗನ ಕರಾಟೆ ಡ್ರೆಸ್ಸು. ಯಾಕಂದರೆ ಅಮೆಝನಲ್ಲಿ ತುಂಬ ಕ್ವಾಲಿಟಿ ಇರೋದು 1000 ಸಮಥಿಂಗಲ್ಲಿತ್ತು. ನಮಗೆ ವೀಕ್ಲಿ ಒಂದ್ಸಲ ಟೆಂಪ್ರವರಿಗೆ ಅಷ್ಟೊಂದು ಕಾಸ್ಟ್ಲಿ ಬೇಡ ಅಂತ ಅನಿಸ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ನಾರ್ಮಲ್, ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. 400-500ಗೆ ನಾವು ಸ್ಟಿಚ್ ಮಾಡ್ಸೋಕ್ಕೆ ಆ ಮೆಟೀರಿಯಲ್ ತೊಗೊಂಡು ಖಂಡಿತ ಹಾಕಲ್ಲ. ನಾವು ಎಫ್ರಾನ್ ಯೂಸ್ ಮಾಡ್ತೀವಲ್ಲ ಆ ರೀತಿ ರಫ್ ಕ್ಲಾತಲ್ಲಿತ್ತು, ತುಂಬ ಚೆನ್ನಾಗಿತ್ತು. ನಿಮ್ಗೇನಾದರೂ ಲಿಂಕ್ ಬೇಕಿತ್ತು, ಮಕ್ಳಿಗೆ ಏನಾದರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಹಾಕಿ ನೋಡಬೇಕು ಅನಿಸಿದರೆ ಖಂಡಿತ ನೀವು ಕಮೆಂಟ್ ಮಾಡಿದ್ರೆ ನಾನು DM-ಅಲ್ಲಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಪೂರ್ತಿ ವಿಡಿಯೋ. ಹೇಗಿತ್ತು? ಹೊಸದಾಗಿ ಶುರು ಮಾಡಿದ ಮತ್ತೆ ಹಳೆ ಚಾನಲ್. ಥ್ಯಾಂಕ್ ಯು, ಬಾಯ್.